ಕಾಂಗ್ರೆಸ್ ಸರ್ಕಾರದಲ್ಲಿ ವೃದ್ಧರಿಗೆ ಇಲ್ವಾ ಸುರಕ್ಷೆ? ಜೀವನ ಸಾಗಿಸಿದ ಹಿರಿಯ ಜೀವಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸಂಧ್ಯಾ ಸುರಕ್ಷಾ ಪಿಂಚಣಿಗೆ ವೃದ್ಧರು ಪರದಾಟ ನಡೆಸುವ ಪರಿಸ್ಥಿತಿ ಇದೆ. ಸಂಧ್ಯಾ ಸುರಕ್ಷಾ ಪಿಂಚಣಿ ಇದು ವೃದ್ಧರಿಗೆ ಬಹುಶಃ ಅವರ ಜೀವನಕ್ಕೆ ಸಂಧ್ಯಾ ಕಾಲದಲ್ಲಿ ಅಂತ ಮಾಡಲಾಗಿರುವಂತಹ ಪಿಂಚಣಿ. ಇದು 65 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ 1200 ರೂಪಾಯಿ ಹಣವನ್ನ ನೀಡಲಾಗುತ್ತೆ. ಆದರೆ ಕಳೆದ 3 ತಿಂಗಳಿಂದ ಖಾತೆಗೆ ಹಣವೇ ಜಮೆ ಆಗಿಲ್ಲ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಯೋವೃದ್ಧರು. ಸರ್ಕಾರದ ವಿಳಂಬ ನೀತಿಯಿಂದಾಗಿ ತೀವ್ರ ಸಂಕಷ್ಟ ಎದುರಾಗಿದೆ. ಆರೋಗ್ಯ ತಪಾಸಣೆ, ಔಷಧ ಖರೀದಿಗೂ ತೊಂದರೆ ಎದುರಾಗಿದೆ. ದೈನಂದಿನ ಜೀವನದ ಖರ್ಚಿಗೂ ಹಣ ಇಲ್ಲದಿದೆ. ಪರದಾಟ ನಡೆಸುವ ಪರಿಸ್ಥಿತಿ. ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ ವಯೋವೃದ್ಧರು. ವೃದ್ಧಾಪ್ಯದ ಏಕೈಕ ಆಸರೆಯಾಗಿದ್ದ ಪಿಂಚಣಿ ಹಣ ನಕಲಿ ದಾಖಲೆ ಸಲ್ಲಿಸಿ ಪಿಂಚಣಿ ಪಡಿತಾ ಇರುವಂತಹ ವ್ಯಕ್ತಿಗಳು. ಹಾಗಾಗಿ ತ್ವರಿತ ಸಮೀಕ್ಷೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಸಂಧ್ಯಾ ಸುರಕ್ಷಾ ಯೋಜನೆ ಇದು. ಬಡತನ ರೇಖೆಗಿಂತ ಕೆಳಗಿರುವ ಹಿರಿಯ ನಾಗರಿಕರಿಗೆ ಮಾಸಿಕವಾಗಿ ಕೊಡುವಂತಹ ಹಣ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಸಂಧ್ಯಾ ಸುರಕ್ಷಾ ಪಿಂಚಣಿ ವೃದ್ಧರಿಗೆ, ಆ ಒಂದು ವಯೋವೃದ್ಧರಿಗೆ ಅವರ ಸಂಧ್ಯಾ ಕಾಲದಲ್ಲಿ ಕೊಡಮಾಡುವಂಥ ಸರ್ಕಾರದ ಒಂದು ಪಿಂಚಣಿ, ಈಗ ಅದನ್ನೇ ಸರಿಯಾದ ರೀತಿಯಲ್ಲಿ ಅವರಿಗೆ ತಲುಪಿಸುವಂಥ ಪ್ರಯತ್ನಗಳಾಗ್ತಾ ಇಲ್ಲ ಅಂತಂದಾಗ ಸರ್ಕಾರದ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವೃದ್ಧರ ಮೇಲೆ, ವಯೋವೃದ್ಧರ ಮೇಲೆ? ಮತ್ತು ವೃದ್ಧರಿಗಾಗ್ತಾ ಇರುವಂಥ ತೊಂದರೆ ಏನು? ಇದರಿಂದಾಗಿ ಅವ್ರಿಗೆ ಬರುವಂಥ ಹಣವೂ ಬರದೆ ಯಾವ ರೀತಿ ಕಷ್ಟಪಡುವಂಥ ಪರಿಸ್ಥಿತಿ ಅವ್ರದ್ದು ಅಂತ. ವಸಂತ್, ಏನು ಈಗ 65 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಏನು ವಯೋವೃದ್ಧರಿಗೆ ಕೂಡ ಏನು ಸಾವಿರಾರು ವೃದ್ಧರಿದ್ದಾರೆ. ಅವರಿಗೆ ಈ ಒಂದು ಏನು ಸಂಧ್ಯಾ ಸುರಕ್ಷಾ ಪಿಂಚಣಿ ಇದೀಗ 3 ತಿಂಗಳಿಗೂ ಕೂಡ ಖಾತೆಗೆ ಕೂಡ ಜಮಾ ಆಗ್ತಾ ಇಲ್ಲ. ಇನ್ನು ರಾಜ್ಯದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ಒಂದು ಪಡಿತಾ ಇರುವಂತಹ ಸಾವಿರಾರು ಒಂದು ವಯೋವೃದ್ಧರು ಈಗ ಕಳೆದ 3 ತಿಂಗಳಿಂದ ಕೂಡ ಹಣ ಜಮಾ ಆಗದೆ ಸಂಕಷ್ಟಕ್ಕೂ ಕೂಡ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಏನು ವೃದ್ಧಾಪ್ಯದಲ್ಲಿ ಕೂಡ ಆಸರೆ ಆಗ್ಬೇಕಾಗಿದ್ದಂತಹ ಒಂದು ಪಿಂಚಣಿ ಸಿಗದೆ ಈಗ ಹಿರಿಯ ನಾಗರಿಕರು ಈಗಾಗಲೇ ಅವರು ನಾಗರಿಕರು ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ತಿಂಗಳಿಗೂ ಖಾತೆಗೆ ಕೂಡ ಹಣ ಬರ್ತಾ ಇದೆ ಎಂಬ ನಿರೀಕ್ಷೆ ಇದ್ದಂತಹ ವೃದ್ಧರು ಬ್ಯಾಂಕ್ಗಳಿಗೆ ಅಲೆದಾಡ್ತಾ ಇದ್ರು. ಆದ್ರೆ ಖಾತೆಗಳಿಗೂ ಕೂಡ ಯಾವುದೇ ಹಣ ಜಮಾ ಆಗದೆ ನಿರಾಸೆ ಕೂಡ ಮೂಡ್ತಾ ಇದೆ ಅಂತ ಹೇಳ್ಬೋದು. 65 ವರ್ಷದ ಮೇಲ್ಪಟ್ಟಂತಹ ಹಿರಿಯರಿಗೆ ಏನು ಗೌರ್ಮೆಂಟ್ ಮಾಸಿಕವಾಗಿ 1200 ರೂಪಾಯಿ ಪಿಂಚಣಿ ಕೊಡ್ಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಹಣವನ್ನು ಕೂಡ ನಂಬ್ಕೊಂಡು ಬದುಕು ಸಾಗಿಸ್ತಾ ಇದ್ದಂತಹ ಬಡ ಜನರು, ಅನೇಕ ವೃದ್ಧರು ಕೂಡ ಈಗಾಗಲೇ ಆರ್ಥಿಕ ಸಂಕಷ್ಟಕ್ಕೆ ಈಗಾಗಲೇ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಪಿಂಚಣಿ ಹಣ ಏನು ಬರದ ಒಂದು ಕಾರಣದಿಂದ ಕೆಲವೊಂದಿಷ್ಟು ಔಷಧಿ ಖರೀದಿ ಇರ್ಬೋದು, ಆರೋಗ್ಯ ತಪಾಸಣೆ ಇರ್ಬೋದು, ದಿನನಿತ್ಯದ ಖರ್ಚುಗಳನ್ನ ಒಂದು ಸರಿದೂಗಿಸುವ ಒಂದು ನಿಟ್ಟಿನಲ್ಲಿ ಸಂಕಷ್ಟಕ್ಕೆ ಇಲ್ಲಿ ಈಡಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವರು ಸಾಲ ಮಾಡಿ ಜೀವನ ಸಾಗಿಸುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದೆಡೆ ನಕಲಿ ದಾಖಲೆ ಸೃಷ್ಟಿಸಿ ಕೆಲವರು ಪಿಂಚಣಿ ಪಡಿತಾ ಇರೋ ಬಗ್ಗೆ ಕೂಡ ಈಗಾಗಲೇ ದೂರು ಬಂದ ಹಿನ್ನೆಲೆ ಸರ್ಕಾರ ಕೆಲವೊಂದು ಇದು ಸಮೀಕ್ಷೆಗೆ ಈಗಾಗಲೇ ಮುಂದಾಗಿದೆ. ಆದ್ರೆ ಪ್ರತಿಯೊಂದು ಇದರ ಪರಿಣಾಮ ಇದೆಯಲ್ಲ, ನಿಜವಾಗೂ ಕೂಡ ಫಲಾನುಭವಿಗೂ ಕೂಡ ಈಗ ದೊಡ್ಡ ಒಂದು ಅವರಿಗೆ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಒಟ್ಟಾರೆ ವೃದ್ಧಾಪ್ಯ ಒಂದು ಆಸರೆ ಆಗ್ಬೇಕಂತ ಈ ಒಂದು ಸಂಧ್ಯಾ ಸುರಕ್ಷಾ ಪಿಂಚಣಿ ವಿಳಂಬ ಹಿರಿಯ ನಾಗರಿಕರಿಗೆ ಈಗ ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು. ಬಾಕಿ ಇರುವ ಈ ಒಂದು ಪಿಂಚಣಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡ್ಬೇಕೆಂದು ವಯೋವೃದ್ಧರು ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅಂತ ಹೇಳ್ಬೋದು ವಸಂತ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೋಹನ್.